ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಕೊಬ್ಬರಿ ಬರ್ಫಿ ಮಾಡ್ತಾ ಇದ್ದೀನಿ. ಅದ್ರ ಇಂಗ್ರೀಡಿಯೆಂಟ್ಸ್, ಅದ್ರ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಕೊಬ್ಬರಿ ಈ ತರ ತುರಿಬೇಕು, ಚಿಕ್ಕದ್ರಲ್ಲಿ ತಗೊಳ್ಳಿ. ತರ ಬರ್ಲಿ, ತರಿ 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 ಬರ್ಲಿ. ಕೊಬ್ಬರಿ ಬರ್ಫಿಗೆ ಅರ್ಧ ಸ್ಪೂನ್ ತುಪ್ಪ, ಈ ತರ ಹಸೆ ಕೊಬ್ಬರಿ 2 ಕಪ್ಪು, ನೋಡಿ ಚಿಕ್ಕ ಸೈಜ್, ದೊಡ್ಡದಲ್ಲ. ಇನ್ನೊಂದು ಕಪ್ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಅಲ್ಲಿ 2 ಮಿನಿಟ್ಸ್ ನೀವು ಫ್ರೈ ಮಾಡಬೇಕು. ಸ್ಟೇರ್ ಮಾಡ್ತಾನೆ ಇರಬೇಕು, ಯಾಕಂದ್ರೆ ತಳ ಸುಟ್ಕೊಂಡ್ಬಿಡುತ್ತೆ, ಸ್ವೀಟ್ಸ್ ಬೇಗ ಇದಾಗುತ್ತೆ. ನನಗನ್ಸ್ದಂಗೆ ಇವಾಗ ನಾವು 1.5 ಕಪ್ ಶುಗರ್ ಹಾಕ್ಬೇಕಾಗುತ್ತೆ. ಇವಾಗ ಅದೇ ಸೇಮ್ ಕಪ್ ಅಲ್ಲಿ 1.5 ಕಪ್ ಶುಗರ್ ಹಾಕ್ತಾ ಇದ್ದೀನಿ. ಕ್ವಾಂಟಿಟಿನ ಸೇಮ್ ಕಪ್ ಅಲ್ಲಿ ತಗೊಂತಾ ಇದ್ದೀನಿ. ಸೊ 1.5 ಕಪ್ ಶುಗರ್ ಹಾಕಿದ್ದೀನಿ. 1/4 ಕಪ್ ವಾಟರ್ ಹಾಕ್ತಾ ಇದ್ದೀನಿ. ಶುಗರು ವಾಟರ್ ಎಲ್ಲ ಹಾಕ್ಮೇಲೆ 5ರಿಂದ 10 ನಿಮಿಷ ನೀವು ನೋಡ್ತಾ ಇದ್ದೀರಲ್ಲ, ಇದು ವಾಟರ್ ಕಂಟೆಂಟ್ ಇರೋದೆಲ್ಲ ಹೋಗಿ ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೂ ನೀವು ತಪ್ಪದೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಅಂಟ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ 1/4 ಸ್ಪೂನ್ ಅಷ್ಟಿಲ್ಲ, ಸ್ವಲ್ಪ ಏಲಕ್ಕಿ. ನಾವು ಹತ್ರ 5ರಿಂದ 10 ನಿಮಿಷದ ಮೇಲೆ ತಿರುಗಿಸ್ತಾ ಇದ್ವಿ. ಸೊ ಇವಾಗ ಕೊನೆ ಸ್ಟೇಜಿಗೆ ಬಂದಿದೆ. 1 ನಿಮಿಷ ಅಥವಾ 2 ನಿಮಿಷ ನೋಡಿ, ಅನಿಸ್ತಾ ಇದೆ ನಿಮ್ಗೆ ವಾಟ್ರಿ ಇದ್ದಿದ್ದೆಲ್ಲ ಹೋಯ್ತು. ಸೊ ಇನ್ನೊಂದ್ 2 ನಿಮಿಷ ತೆಗೆದಿಡ್ತೀನಿ. ಕೊಬ್ಬರಿ ಬರ್ಫಿ ರೆಡಿ ಆಗಿದೆ. ಇದನ್ನ ನಾವು ಒಂದು ತಟ್ಟೆಯಲ್ಲಿ ಹಾಕೊಂತ ಇದೀವಿ. ತಟ್ಟೆಯಲ್ಲಿ ಹಾಕ್ತಾ ಇದೀನಿ. ಬೇಗ ಮಾಡ್ಬೇಕು, ಯಾಕಂದ್ರೆ ಇದು ಹಂಗೆ ಇದಾಗೋಗುತ್ತೆ, ಶೇಪ್ ತಗೊಂಡ್ಬಿಡುತ್ತೆ. ಸೊ ಇವಾಗ ಕೊಬ್ಬರಿ ಬರ್ಫಿ ಕೂಲ್ ಆಗೋದಕ್ಕೆ ಅಂದ್ರೆ ಸ್ವಲ್ಪ ಒಂದು 5ರಿಂದ 10 ನಿಮಿಷ ಬಿಡ್ಬೇಕು. ಇವಾಗ ಇದು ಕೊಬ್ಬರಿ ಬರ್ಫಿ ರೆಡಿ ಇದೆ. ತುಪ್ಪ ಸ್ವಲ್ಪ ಚಾಕುಗೆ ಸವರ್ಕೊಳ್ಳಿ, ನಿಮಗ್ ಬೇಕಾಗಿರೋ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಕೊಬ್ಬರಿ ಬರ್ಫಿ ರೆಡಿ ಇದೆ ನೋಡಿ, ಈ ಸೈಜ್ ಚೆನ್ನಾಗಿದೆ.